ಹೊಯ್ದ ತಿರುವನು ಸೆಳೆದು ಕಿವಿವರೆಗೆ ಒಯ್ದನೋ, ಹೊಯ್ದ ತಿರುವನು ಸೆಳೆದು ಕಿವಿವರೆಗೆ ಒಯ್ದನೋ. ಇದು ಹದವಿಲ್ಲಲ ಬಿಲು, ಇದು ಹದವಿಲ್ಲಲ ಬಿಲು, ಹೊಯ್ದುದು ಅಕಟ ಬರಿದೆ ಹೆದರಿದು. ಮಾಗಧಾದಿಗಳು ಕೈದೆಗೆದರಿದರೊಳಗೆ ಹೆಸರು ಎನಗೈದಬೇಕೆಂದು ಐಸಲೇ ಎನ್ನುತ್ತ 5 ಬಾಣವ ಕೊಂಡು ಯಂತ್ರದ ಹೊಳಹನು ಈಕ್ಷಿಸಿದ. ಆ ಹೊಯ್ದು ಕಿವಿವರೆಗುಗಿದು ನೋಡ್ದ. ಆ ಹದವಿಲ್ಲಲ ನೋಡಿ, ಇದು ಹಳಗನ್ನಡ. ಹದವಿಲ್ಲಲ ಅಲ್ಲ, ಹದ ಬಿಲ್ಲು ಅಲ್ಲವೇ, ಹದವಾದ ಬಿಲ್ಲು ಅಲ್ಲವೇ. ಹೊಯ್ದು ದಕಟ ಬರಿದೆ ಹೆದರಿತು ಮಾಗಧಾದಿಗಳು. ಅಯ್ಯೋ, ಮಾಗದನಂಥವರು ಕೂಡ, ಜರಾಸಂಧನಂಥವರು ಕೂಡ ಸುಮ್ಮನೆ ಹೆದರ್ಕೊಂಡ್ರು. ಏನು ಇಲ್ಲ ಇದರಲ್ಲಿ, ಬಹಳ ಒಳ್ಳೇದಿದು. ಆದ್ರೆ ಯಾಕಿಷ್ಟು ಹೆದರ್ಕೊಂಡ್ರು? ಅದಕ್ಕೊಂದು ಕಾರಣ ಹುಡುಕ್ತಾ ಇದ್ದಾನೆ. ಯಾಕಿರಬಹುದು ಇವರೆಲ್ಲ ದೊಡ್ಡ ದೊಡ್ಡವರು ಅಂದ್ರೆ, ಕೈದೆಗೆದರು, ಅವ್ರು ಹಿಂದೆಗೆದರು. ಯಾಕೆಂದ್ರೆ ಇದರೊಳಗೆ ಹೆಸರು ಎನಗ ಇದಬೇಕೆಂದು. ಬಹುಶಃ ಅವರ ಮನಸ್ಸಿನಲ್ಲಿ ಅರ್ಜುನನಂಥವ್ರಿಗೆ, ಅಂದ್ರೆ ಯಂಗ್ಸ್ಟರ್ಸ್ ಅಂತೀವಲ್ಲ, ಚಿಕ್ಕವರಿಗೆ ಅವಕಾಶ ಕೊಡೋಣ ಅನ್ನೋ ಕಾರಣಕ್ಕೆ ಅವರೇನಾದ್ರು ಹೀಗೆ ಹಿಂದೆ ಹೋದ್ರೋ ಏನೋ. ನಿಜವಾಗ ಅವರೆಲ್ಲ ಮಹಾವೀರರು, ಇದೇನು ಬಹಳ ಸಾಧಾರಣವಾದ ಬಿಲು ಎನ್ನುತ್ತಾ ಆ 5 ಬಾಣವನ್ನು ತೆಗೆದುಕೊಂಡ. ಯಂತ್ರದ ಹೊಳಹು, ಹೊಳಹು ಅಂದರೆ ಲಕ್ಷಣ, ಸ್ವರೂಪ. ಅದರ ಹೊಳಹನ್ನ ಸ್ವರೂಪ ಹೇಗಿದೆ, ಎಲ್ಲಿ ಕೇವಣಿಸಬೇಕು ಅಂತ ಹೇಳಿ ನೋಡ್ದ.